ಹಾಯ್ ನಮಸ್ಕಾರ. ಈಗ ಸುಮಾರು ದಿನ ಸಿಗದೆ ಈಗ ಮತ್ತೊಂದು ಹೊಸ ಲಾಕ್ ತಕ್ಕ ಬತ್ತಿತ್ತು. ಈಗ ನಮ್ಮ ಕರಾವಳಿಯ ಹೆಮ್ಮೆಯ ಗಂಡು ಕಲೆ ಕಾಂಬುಕ್ ಹೋತಿತ್ತು ಯಕ್ಷಗಾನ ಮಂದರ್ತಿ ಮೇಳದ್ದು ಜೋಡಾಟಲ್ದಾನ ಎರಡು ಮೇಳದ್ದು ಕಾಂಬುಕ್ ಸೈಕ್ ಇರುತ್ತೆ. ಅದು ದೇವಿ ಮಾತ್ಮೆ ಮೈಸೂರನ್ನೆಲ್ಲ ತೋರಿಸುವ ಮೈಸೂರನ್ನ ಎರ್ದ್ರೆ ಒಂದು ಸ್ವಲ್ಪ ಬ್ಯಾಕ್ ಸ್ಟೇಜ್ ಆಗಿ ಮಾತಾಡ್ಸ್ಕೊಬತ್ತ ಕಾಂಬ ಹೆಂಗಲ್ಲಿರುತ್ತೆ ಅವ್ರ ಕಷ್ಟ ಏನ ಕಡೆಗೆ ಅವ್ರು ಮೇಕಪ್ ಮಾಡ್ಕೊಂಡ್ ಪ್ರತಿಯೊಂದು ಇದ್ರಲ್ಲಿ ತೋರಿಸ್ತಿತ್ತು. ಫುಲ್ ಕಾಣಿ ಹಂಗೆ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನೊಂದು ಅಂತಂದ್ರೆ ಎಲ್ಲರೂ ಹೇಳ್ತಿದ್ರಿ ನಾವೆಲ್ಲ ವಿಡಿಯೋ ರಾತ್ರಿ ಮೇಲೆ ಮಾಡ್ತಿತ್ತು ಅನ್ಕೊಂಡ ಅದೆಂತ ಮಾಡೋಕ್ಕಿಲ್ಲ, ನಮ್ಗೆ ಫ್ರೀ ಆತಿದ್ದೆ ರಾತ್ರಿ ಆತಿಲ್ಲ. ಈಗನೂ ಓಡಿ ಬಂದ ನಿಮ್ ಬಿಗ್ರಲ್ಲ ಪುರ್ಸೋತಿಪ್ಪುದಿಲ್ಲ. ಇವಂತೂ ಬೆಳಗಿನ ಸಾಯಂಕಾಲದವ್ರಿಗೆ ಕೆಲಸ, ನಮ್ಗಂತೂ ಫ್ರೀ ಇಪ್ಪುದಿಲ್ಲ. ಅದು ಮದಿಮನಿ ಬನ್ನಿ ಅಲ್ಲೋ ರಾತ್ರಿ ಬದಿಗೆ ರಾತ್ರಿ ಗಟ್ಟಿಗೆ ಬೇಜ ಹಾಕೊಂಬೇಡಿ ಚೂರು ಕಣ್ಕಣಿ ಅಷ್ಟೇ, ಎಂತ ಮಾಡೋಕ್ಕಿಲ್ಲ. ಅಲ್ಲಿ ಸಿಕ್ಕು ನಾವೀಗ ಯಕ್ಷಗಾನಕ್ಕೆ ಬಂದಿತ್ತಿಲ್ಲೇ ಮಾಲಾಡೆಗೆ. ಎಲ್ಲ ಯಕ್ಷಗಾನ ತೋರಿಸ್ರೆ ನಾವು ಸ್ಪೆಷಲ್ ಆಗಿರೋದು ತೋರಿಸ್ತಿತ್ತು. ಇವತ್ತು ಬಿಹೈಂಡ್ ದ ಸೀನ್ ಅವ್ರ ಕಷ್ಟ ಅವ್ರದ್ದು ಪ್ರತಿಯೊಂದು ರೆಡಿ ಆಗೋ ಪ್ರತಿಯೊಂದು ತೋರಿಸ್ತಿತ್ತು. ಇವತ್ತು ಕಣ್ಕ ಬನ್ನಿ ಮುನ್ನಿ. ಗೈಸ್ ಇವತ್ತು ಇಷ್ಟು ದಿನ ಸುಮ್ಮನೆ ಲಾಗ್ ಮಾಡ್ತಿದ್ದಾನೆ, ಇವತ್ತು ಸುಮ್ಮನೆ ಬಿಡೋದಿಲ್ಲ ಜನಿನ. ಇವತ್ತೊಂದು ಚಾಲೆಂಜ್ ಕೊಟ್ಟೆ ಬಿಡುದು. ಅದು ಯಾರಿಗ ಹೇಳಿ ಅವನಿಗಿನ್ನು ವಿಷಯ ಗೊತ್ತಿಲ್ಲ. ನಮ್ಮ ಅಣ್ಣ ಇಷ್ಟು ದಿನ ಭಾರಿ ಹಾರಾಡ್ತಿದ್ದಾನೆ ಕಂಡ. ಇವತ್ತೊಂದು ಚಾಲೆಂಜ್ ಕೊಡ್ತಿದ್ದೆ ಅವನಿಗೆ. ಇಲ್ಲಿ ಹೆಂಗೋ ಎಲ್ಲ ಕಲಾವಿದ್ರೆಲ್ಲ ಇದು ಮಾಡ್ತಿದ್ರ, ವೇಷ ಕಟ್ಕೊಂತಿದ್ರ. ಒಬ್ಬರನ್ನ ಯಾರನ್ನು ಹೊಯ್ಕೊಂಡು ಯಾರು ಗೊತ್ತೇ ಇಲ್ಲ ಯಾರ್ದು ಯಾವ ಮೇಳೆಗೆ ಆಗಲೇ ಧರ್ಮಸ್ಥಳಕ್ಕೆ ಎಲ್ಲರೂ ಬಿಟ್ಟು ಬರ್ತೀವಿ. ಮಂದರ್ತಿ ಮೇಳದ ಮಂದರ್ತಿ ಯಾರು ಗುರ್ತಿಲ್ಲ. ಅದಕ್ಕೆ ಒಬ್ಬರನ್ನ ಯಾರು ಮಾತಾಡ್ತಿ ಬರ್ ಕಾಮ ಯಾರನ್ನ ಮಾತಾಡ್ತಾ ಅನ್ಕೊಂಡು ನಾನೇ ಚಾಲೆಂಜ್ ಕೊಡ್ತೀನಿ. ಯಾರು ನೀನ ಮತ್ತಾರ ಅವ್ರು ಕೊಂಡ್ರು ಹೊಡಿತಾರೆ ಕಣಗಿದ್ರ ನಾವು ಊರೆಲ್ಲ ಇಲ್ಲ ಎಲ್ಲ ಕಣ್ಕೊಂಡು ಮಕ್ಕಳೆಲ್ಲ ಇದ್ವ. ಒಬ್ಬರನ್ನ ಮಾತಾಡ್ಸಾಕು, ಒಬ್ರು ಮಾತಾಡ್ಸಿ ಒಂದು ನಿಮಿಷದ್ದು ವೀಡಿಯೋ ಮಾಡ್ಕೊ ಬರ್ತೀನಿ. ಚಾಲೆಂಜ್ ಅಕ್ಸೆಪ್ಟ್ ಮಾಡಲ ಅಂದ್ರೆ ನಿನ್ನ ಹೇಳ್ತಿದ್ದೆ ಲಾಗ ಹೇಳಕ್ಕೆ ಅಕ್ಸೆಪ್ಟ್ ಮಾಡ್ಕಿದೆ. ಟ್ರೈ ಮಾಡಿ ಇದು ಮಾಡ್ಲ ಅಂದ್ರೆ ನೀನು ಇನ್ನು ಲಾಗ್ ಮಾಡೋಕ್ಕಿಲ್ಲ. ಲಾಗ್ ಇದು ಚಾನಲ್ ಡಿಲೀಟ್ ಮಾಡ್ತಿದ್ದೆ. ಗಣಸ ನಾನು ಈಗ ಮಾತಾಡ್ತೀನಿ ಅವ್ರ ಹತ್ರ ಓಲೊಬ್ರು ಇದ್ರು ಕಾಣಿ ಅವ್ರ ಹತ್ರ ಮಾತಾಡ್ಕೊ ಬರ್ತೀನಿ. ಯಾರನ್ನ ಕಂಡು ಮಾತಾಡ್ತಿ ಇಷ್ಟನೇ ಇದ್ರೆ ಯಾರನ್ನ ಕಂಡು ನೀನೇ ಚೂಸ್ ಮಾಡ್ಕೊಂಡು ಯಾರು ಒಬ್ಬರೊತ್ತಿ ಮಾತಾಡ್ತೀನಿ. ಈಗ ಅಲ್ಲ ಯಾರು ಅಂದ್ರೆ ಚೂಸ್ ಮಾಡ್ಕೊ ಫಸ್ಟಿಗೆ. ಎಷ್ಟು ಜನ ಯಾರು ಅಲ್ಲೋ ಇವರ ಕಾಣ ಹೋಗಿ ಹೋಗ ಮಗನ ಬತ್ತಂದ ಹೊಡೆದ್ರು ನನ್ನ ಒಂದು ಕರಿ ಬೇಡ. ಏಯ್ ಹೊಡೆದ್ರೆ ಆಚಿಂದ ಓಡಿ ಹೋಗ ಅಲ್ಲೇ ಹೋಗ. ಕಾಂಬ ಜನ ಆತಿತ್ತು ಎಷ್ಟೇ ಇರೈತೆ ಕಾಂಬ ಇವತ್ತು ಜನ ಹಚ್ಚೋ ಇಡು ಅದು ಆಚೆಗೆ ಹೊತ್ತ ಇವ್ರು ಈಚೆ ಬಂದದ. ಇಷ್ಟೇ ಆಗಿ ಇವನ ಗ್ರಾಚಾರ ಹುಟ್ಟಿನಿಂದ ಇದೆ. ಎಲ್ಲ ಎಂಥದಕ್ಕೆ ಹೊಯ್ಲಿ ಎಲ್ಲರೂ ಉಲ್ಟೆ ಹಾಕುದು. ಪಾಪ ಮರ ತಿರ್ಗಿ ಬಿಟ್ರಲ್ಲ ಮರ ನುಬ್ಬ ಅಂಡು ಬಾಳಿಗೆ ಅಷ್ಟಿಗೂ ಜನ ಹೋಯ್ಕ ಮಾತಾಡ್ಸ್ದಪ್ಪ ಹೋಗಿ ಮಾತಾಡ್ಸ್ಕೊಂಡು ಜನ ಮಾತಾಡ್ತಿದ್ದೆ. ಎಂತ ಮಾತಾಡ್ತಿದ್ದೆ ಕಾಣಿ ಬಾಪ. ಎಷ್ಟು ವರ್ಷದಿಂದ ಈ ಸೇವೆ ಮಾಡ್ತಿದ್ದೀರಾ? ನಾನು 16ನೇ ವಯಸ್ಸಿಗೆ ನಾಲ್ಕು ಸೇರಿದ್ದೇನೆ. ಈಗ 53ನೇ ವರ್ಷ ಸರ್ವಿಸ್. 53ನೇ ವರ್ಷ ಗಾಯ್ಸ್, 53ನೇ ವರ್ಷದ ಇವ್ರದ್ದು ಸೇವೆ. ಹೌದು, 66ನೇ ವರ್ಷ ಇದೀಗ. 60ನೇ ವರ್ಷದ ಇವ್ರದ್ದು 66 ಭರ್ಜರಿ 66 ಮಂದರ್ತಿ ಮೇಳದಲ್ಲಿದ್ದಾರೆ ಇವರು. ಮಂದರ್ತಿ ಮೇಳದಲ್ಲಿ ಸಾಮಾನ್ಯ ಒಂದು 35 ವರ್ಷ ಆಗಿದೆ. 35 ವರ್ಷ ಒಂದೇ ಮೇಳದಲ್ಲಿ ಸೇವೆ ಸಲ್ಲಿಸಿದ್ರೆ ನಮಗೋಸ್ಕರ. ಆಮೇಲೆ ಅಮೃತೇಶ್ವರಿ, ಮಾನಗಟ್ಟೆ ಎಲ್ಲಾ ಮೇಳದಲ್ಲಿ. ನಿಮ್ಮ ಹೆಸರು? ಬುಕ್ಕಿಗುಡ್ಡೆ ಮಹಾಬಲ್ ನಾಯ್ಕ ಅಂತ. ಬುಕ್ಕಿಗುಡ್ಡೆ ಮಹಾಬಲ್ ನಾಯ್ಕ ಸರ್ ಅಂತ ಇವರು ಮಂದರ್ತಿ ಮೇಳದಲ್ಲಿ ಇವರು. ಈಗ 6 ತಿಂಗಳಾದ್ಮೇಲೆ ನಿಮ್ದು ಕೆಲಸ? 6 ತಿಂಗಳು. ಈಗ ದೇವಸ್ಥಾನದಲ್ಲಿ ಯಕ್ಷಗಾನ ನಡೀಕೊಂಡು ಮೊದಲು ಏನೂ ಇಲ್ಲ ಕೃಷಿ ಮಾಡ್ಕೊಂಡು ಇರೋದು. ಕೃಷಿ ಈಗ ಇವ್ರದ್ದು ಹೇಗಂದ್ರೆ ಯಕ್ಷಗಾನ ಆದ್ಮೇಲೆ ಕೃಷಿ 6 ತಿಂಗಳಲ್ಲ ಸರ್? 6 ತಿಂಗಳಾದ್ಮೇಲೆ ಯಕ್ಷಗಾನ ಕೃಷಿಯೂ ಮಾಡ್ತಾರೆ, ಇದರಲ್ಲೂ ಮಾಡ್ತಾರೆ. ಮತ್ತೆ ಬೇರೆ ಹುಡುಗರಿಗೆಲ್ಲ ಪಾಠ ಹೇಳಿಕೊಡ್ತೇವೆ ಯಕ್ಷಗಾನ. ಹೌದು, ಹುಡುಗರಿದ್ದಾರೆ ಇವರು ಒಂದಲ್ಲ ಎರಡಲ್ಲ 3 ಇದೆ ಇವ್ರ ಹತ್ರ. ಎಂತಕ್ಕಂದ್ರೆ ಹುಡುಗರಿಗೆ ಯಕ್ಷಗಾನ ಪಾಠ ಹೇಳಿಕೊಡ್ತಾರಂತ ಇವ್ರ. ಇಂಥರೆಲ್ಲ ನಮ್ಗೆ ಬೇಕು. ಯಾಕಂದ್ರೆ ತುಂಬಾ ಖುಷಿ ಆಗ್ತದೆ ನಿಮ್ಮನ್ನ ನೋಡಿದಾಗ. ನಿಮ್ಮ ಹೆಸರು? ಮಹಾಬಲ, ಬುಕ್ಕಿಗುಡಿ ಮಹಾಬಲ ಅಂತ. ಕೋಲಾಲಿ ಕೃಷ್ಣ ಅದೆಲ್ಲ ಜೋಡಾಡಿ ಹುಲಿ ಅಂತ ಹೆಸರು ಉಂಟು.
ಗೋಡಾಟದ ಹುಲಿ ಅಂತ ಹೆಸರು ಅಂತ ಇವರಿಗೆ. ಇವ್ರ ಸೇವೆ ಹಾಗೆ ಮುಂದುವರಿಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಬಂದ ಪ್ರೇಕ್ಷಕರಾದಂತ ನಿಮಗೂ ಕೂಡ ಮತ್ತೊಮ್ಮೆ ಅನಂತ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಒಂದೆರಡು ಮಾತನಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮ ಮುಂದೆ ನಾನು ತಲೆಬಾಗುತ್ತಾ ಕಥೆಯನ್ನ ಮುಂದುವರಿಸುವುದಕ್ಕೆ ನಿಮ್ಮಿಂದಲೇ ಅಪ್ಪಣೆಯನ್ನ ಕೇಳ್ತಾ ಇದ್ದೇನೆ. ಯಕ್ಷಗಾನಂ ವಿಶ್ವಗಾನಂ. ಗೈಸ್ ಚಾನಲ್ ಸೆಟ್ ಮಾಡ್ದ, ಚಾನಲ್ ಕಂಪ್ಲೀಟ್ ಮಾಡ್ದ. ಈಗ ನಮಗೆ ಚಿಕ್ಕ ವಯಸ್ಸಿಂದ ಒಂದೇ ಒಂದು ಆಸೆ, ಮಹಿಷಾಸುರ ಪಪ್ಪು ಯಕ್ಷಗಾನದಲ್ಲೇ ಹುಚ್ಚೆದ್ದು ಕುಣಿದು. ಮಹಿಷಾಸುರ ಅಂದರೆ ಮೊದಲು ಹೆದರಿಕೆ, ಈಗ ಹೆದರಿಕೆ ಎಂಬುದಿಲ್ಲ, ಬಟ್ ಮಾತಾಡ್ಸ್ಕೊಂಡ್ರೆ ಒಂದು ಆಸೆ ಇದ್ದಿತ್ತು. ಯಾಕಂದ್ರೆ ಹಿಂದಿಂದ ಅವ್ರು ಹೆಂಗೆ ರೆಡಿ ಆಗ್ತಾರೆ, ಹೆಂಗೆ ಮಾಡ್ತಾರೆ ಕಾಣ್ಕೆ ಅಂತ ಹೇಳಿದ್ದಿತ್ತು. ಅದು ಕಾಣ್ತಿತ್ತು, ಬಟ್ ಹತ್ರ ಮಾತಾಡ್ಸ್ಕೊಂಡ್ರೆ ಆಗ್ತಿತ್ತು ಅಂತ ಹೇಳಿ ನಾನು ಮಾತಾಡ್ಸುವ ಹೇಳಿ ಕಾಣ್ತಿತ್ತು ಕಾಮ ಎಂತ ತಂದು ಕಂಡು ಮಾತಾಡ್ಸತ್ತ ಕಾಮ ಈಗ. ಮಹಿಷಾಸುರನ್ನು ಕಾಮಂತ ಹೆದರಿಕಿ. ಮಹಿಷಾಸುರ ಬಂದ ಅಂದ್ರೆ ನಾವೆಲ್ಲ ಮನೆಗೆ ಹೊಡಿಗೆ ಹಬ್ಬದ, ಹಿಂದೆಲ್ಲ ಹೊಡಿಗೆ ಹಬ್ಬದ. ನಿಮ್ಗೆ ನಿಮ್ಮ ಬಪ್ಪತ್ತಿ ಹಿಂದಿಂದೆಲ್ಲ ಹಬ್ಬದಲ್ಲ ನೀವು. ಹೌದು, ನಿಮ್ಗೆ ಯಾವ ಥರ ಫೀಲ್ ಆಗ್ತಿರುತ್ತೆ ಹಿಂದಿನ ಬಪ್ಪತ್ತಿಗೆ? ನಾನು ನಿಂತ್ಕೊಂಡು ಜನ ಹೆದರ್ಕಂತ ಹಂಗೆ ಆಗ್ತಿರುತ್ತೆ. ನಿಮ್ಮ ತಲೆಗೆ ಯಾವ ಥರ ಇರುತ್ತೆ? ನಮ್ಗೆ ಅದ್ರದ್ದು ಯಾವ ಭಯ ಬಿತ್ತಿಲ್ಲ. ಯಾಕೆಂದರೆ ನಮ್ಮದು ದೇವ್ರದ್ದೊಂದು ಇದಿರುತ್ತೆ, ನಮಗೆ ಶಕ್ತಿ ಇರುತ್ತೆ. ಅದರಿಂದ ನಮ್ಗೆ ಯಾವ ಭಯ ಬಿತ್ತಿಲ್ಲ. ರಂಗಸ್ಥಳದಾಗಲಿ ಹೋಗುವಾಗಲಿ ಏನು ದೇವ್ರಿಗೆ ಸ್ವಲ್ಪ ಕಲೆ ಇರುತ್ತೆ. ರಂಗಸ್ಥಳ ಕೂರು ಕೊಚ್ಚುವ ತನಕ ಅದು ಯಾವ ಹೆದರಿಕೆ ಇರುವುದಿಲ್ಲ. ಮತ್ತು ನಾವು ಹೋಗುವಾಗ ನಮ್ಮನ್ನು ಮಕ್ಕಳೆಲ್ಲ ನೋಡಿ ದೂರ ಸರಿದು ನಾವು ಆ ಕುರ್ಚಿ ಗುದ್ದುದು, ಕಂಬ ಗುದ್ದುದು ಅದೆಲ್ಲ ಇರುತ್ತೆ. ಮತ್ತು ಕೆಲವು ಸಲ ಹೆಂಗತ್ತಂದ್ರೆ ಕೆಲವರು ಹೇಳ್ತಾರೆ ಮಹಿಷಾಸುರ ಬಪ್ಪತ್ತಿಗೆ ಅವ್ರ ಮೈ ಮೇಲೆ ಏನೋ ಒಂದು ಶಕ್ತಿ ಇರುತ್ತೆ, ಪವರ್ ಇರುತ್ತೆ, ನಿಜವಾಗ್ಲೂ ಬರುತ್ತೆ, ವಜವಾಗ ಬರುತ್ತೆ. ನಾವು ಆ ದಿನ ದೇವಿ ಮತ್ತು ದಿನ ಕೋಳಿ ಅಥವಾ ಮೀನು ತಿನ್ನುವುದಿಲ್ಲ. ನಾವಿಲ್ಲಿ ಮೂಲ ಪ್ರಸಾದವನ್ನು ತಿಂದು ರಂಗಸ್ಥಳಕ್ಕೆ ಹೋಗ್ತೀವಿ. ಇದು ಎಷ್ಟು ವರ್ಷ ಸೇವೆ ನಿಮ್ಮದು? ನಂದು ನಾನು ಮೇಡಮ್ 26ನೇ ವರ್ಷ. ಪ್ರಭಾಕರ್ ನಾಯ್ಕ ಅಂತೇಳಿ ನೆಂಚಾರ್ ನಮಗೆ ಮಂದರ್ತಿ. ಗೈಸ್ ಮಹಿಷಾಸುರ ಬಂದಿದೆ ಹಿಂದೆ. ಗೈಸ್ ಗಂಟೆ 2:30 ಆಯ್ತು. ಒಬ್ಬ ನಮ್ಮನ್ನು ಆಟಕ್ಕೆ ಕರ್ಕೊಬಂದು
ಬೆಳಗವರಿಗೆ ಕಾಣ್ಕೊಂಡಲ್ಲಿ ಕರ್ಕೊಂಡು ಬಂದಿದ್ದೆ 4:30 ಬಟ್ ಇಲ್ಲ ಅಡಿತಿಲ್ಲ ಅಷ್ಟೊತ್ತವರೆಗೆ ಐಕಂಪ್ ಅನ್ಸುತ್ತೆ ಕಾಣಿ ಹಂಗಿದ್ದ ಪರಿಸ್ಥಿತಿ ಹೆಂಗಿತ್ತು ಕಾಣಿ ಇಷ್ಟೊತ್ತವರೆಗೆ ಮಹಿಷಾಸುರ ಪಪ್ಪತ್ತಿಗೆ ಏನು ಕುಣದ್ದೇನು ವಿಡಿಯೋ ಮಾಡೋದೇನು ಬಂತು ಈಗ ಈಚಿಪತಿಗೆ ಅಂತ ಇಲ್ಲ ದೇವಿ ಬಂದು ದೇವಿ ಇದ್ದಾರೆ ಅಂತ ಸ್ವಲ್ಪ ಆತಿತ್ತು ಅಲ್ಲಿಗೆ ಇನ್ನೂ ಎಚ್ಚರ ಇಲ್ಲ ಕಾಣಿ ಬೆಳಗ್ಗೆ ಹೇಳಿ ಸರ್ ಬೆಳಗ್ಗೆ ಹೇಳಿ ಸರ್ ಒಂದು 2 ಚಟ ಮಾಡಿ ಒಂದು ಗ್ಲಾಸ್ ಇದು ಕುಡ್ದ ಅಂತ ಚಾ ಅಲ್ಲ 2 ಚಾಕೆ ಹೇಳಿಲ್ಲ ಚಾ ಕುಡ್ಕೊಂಡ್ ಅನ್ಕೊಂಡಿದ್ದ ಮತ್ತೆ ಆಯ್ತಾಯ್ತು ಕಡಿಸಬೇಕು ಮಹಿಷಾಸುರನಲ್ಲಿ 9 ದಿನ 9 ರಾತ್ರಿಗಳ ಕಾಲಾತನಲ್ಲಿ ಯುದ್ಧವನ್ನು ಮಾಡಿದವಳು ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಠ, ಕೂಷ್ಮಾಂಡಿನಿ, ಕಾತ್ಯಾಯಿನಿ, ಸ್ಕಂದಮಾತ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಎನ್ನುವಂತಹ ನವ ದುರ್ಗೆಯರ ಅವತಾರವನ್ನು ತಳೆದು ಆತನಲ್ಲಿ ಕಾಳಗವನ್ನು ಕೊಟ್ಟವಳು. ಹರೆಯಲ್ಲಿ ಮುಂದಕ್ಕೆ ಇದು ನವರಾತ್ರಿ ಎನ್ನುವುದಾಗಿ ಪ್ರಖ್ಯಾತವಾಗಲಿ. 10ನೆಯ ದಿನವಾದ ಇಂದು ದುರುಳನಾಗಿರುವಂತಹ ಮಹಿಷಾಸುರನನ್ನು ತಡೆಯುವುದರ ಮುಖೇನ ವಿಜಯವನ್ನು ಸಂಪಾದಿಸಿದವಳು ನಾನು. ಅದು ಮುಂದಕ್ಕೆ ವಿಜಯ ದಶಮಿ ಎನ್ನುವುದಾಗಿ ಪ್ರಖ್ಯಾತವಾಗಲಿ. ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ನವರಾತ್ರಿಯನ್ನು ಪೂಜಿಸಿಕೊಂಡು ಬರುತ್ತಾರೋ ಅವರ ಮನದ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡುತ್ತೇನೆ. ಲಾಸ್ಟಿಗೂ ಯಕ್ಷಗಾನ ಮುಗೀತ ಎಷ್ಟು 4 ಗಂಟೆ ಆಯ್ತು ಮುಗ್ದಾಯ್ತು. ಈಗ ಮನೆಗೆ ಹೊರಡು ಇದು ಅಣ್ಣನ ಕೊಂಡ್ಕೊಂಡ್ರೆ ಗೊತ್ತಾಗ್ತೀನಿ ಸ್ವಲ್ಪ ತರ ಅಷ್ಟೇ ಮುಗೀತು ಕತೆ. ಆಯ್ತು ಲಾಗ್ ಖುಷಿ ಆಯ್ತು ನನ್ಗಂತಿ ಅಂತೂ ಗಮ್ಮತ್ತಿದೆ ಅಂತ ಇಲ್ಲ, ಒಂದು ಸ್ವಲ್ಪ ಧಾರ್ಮಿಕ ಕಲೆ ತೋರಿಸೋದಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಕ್ಷಗಾನ ಎಲ್ಲ ಕಾಣ್ಕೊಂಡೇಳಿ ಒಂದು ಸ್ವಲ್ಪ ಈಗಳಿಂದ ಮಕ್ಕಳೆಲ್ಲ ಒಂದು ಸ್ವಲ್ಪ ಕಾಣಲಿ ಅನ್ನಲ್ಲಿ ಲಾಗ್ ಮಾಡ್ತಿರೋದು. ಇನ್ನಾದರೂ ಯಕ್ಷಗಾನಕ್ಕೆಲ್ಲ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ. ಬಾಯ್ ಬಾಯ್.